ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ. ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ಬಗ್ಗೆ ಟೀಂ ಇಂಡಿಯಾ ಬೌಲರ್ ಅಶ್ವಿನ್ ಕುತೂಹಲಕಾರಿ ವಿಚಾರವನ್ನ ಹೇಳಿದ್ದಾರೆ. ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಯಿಂದಾಗಿ ರಾಹುಲ್ ದ್ರಾವಿಡ್ ಕಣ್ಣೀರು ಹಾಕಿದ್ರು ಎಂದು ಅಶ್ವಿನ್ ಹೇಳಿದ್ದಾರೆ. ಆದರೆ ಆ ಕಣ್ಣೀರು ನೋವಿನ ಕಣ್ಣೀರಲ್ಲ, ಮನದಾಳದಿಂದ ಬಂದ ಭಾವುಕತೆಯ ಆನಂದ ಬಾಷ್ಪ ಅಂತ ಹೇಳಿದ್ದಾರೆ. ವಿಶ್ವಕಪ್ ಗೆದ್ದು ಎಲ್ಲ ಆಟಗಾರರು ಸಂಭ್ರಮ ಪಡ್ತಾ ಇರಬೇಕಾದ್ರೆ ವಿರಾಟ್ ಕೊಹ್ಲಿ ರಾಹುಲ್ ದ್ರಾವಿಡ್ ಅವರ ಕೈಗೆ ಟ್ರೋಫಿಯನ್ನು ನೀಡಿದರು. ಈ ಕ್ಷಣ ರಾಹುಲ್ ದ್ರಾವಿಡ್ ಸಂತೋಷದಿಂದ ಕಣ್ಣೀರು ಹಾಕಿದ್ರು ಎಂದು ಅಶ್ವಿನ್ ಹೇಳಿದ್ದಾರೆ. ಶ್ರೀಲಂಕಾದಲ್ಲಿ ಏಕದಿನ ಸರಣಿಯಲ್ಲಿ ಕೆಎಲ್ ರಾಹುಲ್ ಆಡ್ತಾರೋ ಇಲ್ವೋ ಎಂಬ ಅಭಿಮಾನಿಗಳ ಗೊಂದಲಕ್ಕೆ ತೆರೆ ಬಿದ್ದಿದೆ. ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಇರುವಾಗ ಕೆಎಲ್ ರಾಹುಲ್ ಬೆಂಚ್ ಕಾಯಿಸಬೇಕಾಗುತ್ತೆ ಎಂಬ ಬೇಜಾರಿನಲ್ಲಿದ್ದರು ಫ್ಯಾನ್ಸ್. ಶ್ರೀಲಂಕಾ ವಿರುದ್ಧ ಸರಣಿಗಾಗಿ ಕೆಎಲ್ ರಾಹುಲ್ ಈಗಾಗಲೇ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಅನ್ನು ಶುರು ಮಾಡಿದ್ದಾರೆ. ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ವಿಡಿಯೋಗಳನ್ನ ಕೆಎಲ್ ರಾಹುಲ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಮೂಲಕ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಆರ್ಸಿಬಿ ಅಂದ್ರೆ ವಿರಾಟ್ ಕೊಹ್ಲಿ. ರಿಟೈನ್ ವಿಚಾರಕ್ಕೆ ಬಂದ್ರೆ ಆರ್ಸಿಬಿ ಮೊದಲ ಆಯ್ಕೆಯೇ ವಿರಾಟ್ ಕೊಹ್ಲಿ. ಕೊಹ್ಲಿ ನಂತರ ಯಾರನ್ನ ಆರ್ಸಿಬಿ ರಿಟೈನ್ ಮಾಡಲಿದೆ ಅಂತ ಬಂದ್ರೆ ಸ್ಟಾರ್ ವೇಗಿ ಮೊಹಮ್ಮದ್ ಸಿರಾಜ್ ಸೆಕೆಂಡ್ ಪ್ಲೇಸ್ ನಲ್ಲಿದ್ದಾರೆ. ಸಿರಾಜ್ ಕೂಡ ರಿಟೈನ್ ಲಿಸ್ಟ್ ನಲ್ಲೇ ಇದ್ದಾರೆ. ಸಿರಾಜ್ ಬಾಯ್ ಕೂಡ ಆರ್ಸಿಬಿಯ ಮೇನ್ ಬೌಲರ್ ಆಗಿದ್ದಾರೆ. ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಪಾಕಿಸ್ತಾನಕ್ಕೆ ಬಂದು ಕ್ರಿಕೆಟ್ ಆಡಬೇಕು ಅಂತ ಪಾಕ್ ತಂಡದ ಮಾಜಿ ನಾಯಕ ಯೂನಿಸ್ ಖಾನ್ ಭಾವನಾತ್ಮಕ ಕರೆ ನೀಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಪಾಲ್ಗೊಳ್ಳಲು ವಿರಾಟ್ ಕೊಹ್ಲಿ ಪಾಕಿಸ್ತಾನಕ್ಕೆ ಬರಬೇಕು. ನಮ್ಮೆಲ್ಲರ ಬಯಕೆ ಇದೇ ಆಗಿದೆ. ವಿರಾಟ್ ಕೊಹ್ಲಿ ವೃತ್ತಿ ಬದುಕಿನಲ್ಲಿ ಏನಾದರೂ ಸಾಧನೆ ಬಾಕಿ ಉಳಿದಿದೆ ಅಂದ್ರೆ ಅದು ಪಾಕಿಸ್ತಾನ ನೆಲದಲ್ಲಿ ಬಂದು ಆಡೋದಾಗಿದೆ. ಪಾಕಿಸ್ತಾನದ ನೆಲದಲ್ಲೂ ಕೂಡ ಶತಕ ಬಾರಿಸಬೇಕು ಎಂದು ಯೂನಿಸ್ ಖಾನ್ ಮನವಿ ಮಾಡಿದ್ದಾರೆ. ಹಾರ್ದಿಕ್ ಪಾಂಡ್ಯರಿಂದ ವಿಚ್ಛೇದನ ಪಡೆದ ನತಾಶಾ ಮಗನೊಂದಿಗೆ ಸಮಯ ಕಳೀತಾ ಇದ್ದಾರೆ. ನತಾಶಾ ಪುತ್ರನೊಂದಿಗೆ ಝೂಗೆ ಹೋಗಿರೋ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ಗೆ ಪಾಂಡ್ಯ ಹಾರ್ಟ್ ಸಿಂಬಲ್ ಹಾಕಿ ಕಮೆಂಟ್ ಮಾಡಿದ್ದಾರೆ. ಮಾಜಿ ಪತ್ನಿ ಹಾಕಿದ್ದ ಪೋಸ್ಟ್ಗೆ ಪಾಂಡ್ಯ ಕಮೆಂಟ್ ಮಾಡಿರೋದನ್ನ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡದ ಹಿರಿಯ ಆಟಗಾರ ರೋಹಿತ್ ಶರ್ಮಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಸಿಬಿ ತಂಡದ ಮಾಜಿ ಆಟಗಾರ ಯುಜ್ವೇಂದ್ರ ಚಹಲ್ಗೆ ಅನ್ಯಾಯ ಮಾಡಿದ ವಿಚಾರವಾಗಿ ಇದೇ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಮಾತನಾಡಿದ್ದಾರೆ. ಈ ಹಿಂದೆ ಚಹಲ್ ಆರ್ಸಿಬಿ ತಂಡದಲ್ಲಿ ಬರೋಬ್ಬರಿ 7 ವರ್ಷ ಇದ್ರು. 130ಕ್ಕೂ ಹೆಚ್ಚು ಪಂದ್ಯಗಳನ್ನು ಆರ್ಸಿಬಿ ಪರ ಆಡಿದ್ರು. ಆದರೂ ಕೂಡ ಹೇಳದೆ ಕೇಳದೆ ಚಹಲ್ಗೆ ಆರ್ಸಿಬಿ ಕೋಕ್ ನೀಡಿತ್ತು ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ರೋಹಿತ್ ಶರ್ಮಾ. ಮುಂಬೈ ಇಂಡಿಯನ್ಸ್ ವಿಚಾರದ ಬಗ್ಗೆ ಕೂಡ ರೋಹಿತ್ ಶರ್ಮಾ ಬೇಸರವನ್ನು ಹೊರಹಾಕಿದ್ದಾರೆ. ಎಲ್ಲಾ ಫ್ರಾಂಚೈಸಿ ಕೂಡ ಅವಶ್ಯಕತೆ ಮುಗಿದ ಮೇಲೆ ಹೊರಹಾಕಲಿದೆ ಎಂದು ಹಿಟ್ಮ್ಯಾನ್ ನೋವಿನಲ್ಲಿ ಹೇಳಿಕೊಂಡಿದ್ದಾರೆ. ಟೀಂ ಇಂಡಿಯಾ ದಿಗ್ಗಜ ಸುರೇಶ್ ರೈನಾ ಅವರೊಂದಿಗೆ ರೋಹಿತ್ ಶರ್ಮಾ ಆನ್ಲೈನ್ನಲ್ಲಿ ಸಂವಾದದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡ 5 ಸಲ ಐಪಿಎಲ್ ಕಪ್ ಗೆಲ್ಲಲು ನೀವೇ ಕಾರಣ ಎಂದು ರೋಹಿತ್ ಶರ್ಮಾಗೆ ಸುರೇಶ್ ರೈನಾ ಹೇಳಿದ್ರು. ಆಗ ನಾನಷ್ಟೇ ಅಲ್ಲ, ನೀವು ಸಹ 5 ಸಲ ಕಪ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಇದ್ರಿ. ಎಲ್ಲರೂ ತಮ್ಮ ಅವಶ್ಯಕತೆ ಮುಗಿದ ಮೇಲೆ ಹೊರಗಡೆ ಹಾಕ್ತಾರೆ ಎಂದು ರೋಹಿತ್ ಶರ್ಮಾ ಹೇಳಿದ್ದಾರೆ. ಹಿಟ್ಮ್ಯಾನ್ ರೋಹಿತ್ ಶರ್ಮಾಗೆ ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿಯಿಂದ ನಾಯಕತ್ವದ ಆಫರ್ಗಳು ಬಂದಿವೆ. ಹೀಗಿದ್ರೂ ಕೂಡ ರೋಹಿತ್ ಶರ್ಮಾ ಯಾವ ಟೀಮ್ ಸೇರ್ಲಿದ್ದಾರೆ ಅನ್ನೋದು ಸಸ್ಪೆನ್ಸ್. ಇದರ ಮಧ್ಯೆ ಆರ್ಸಿಬಿ ಫ್ಯಾನ್ಸ್ ಮಾತ್ರ ನಮ್ಮ ಆರ್ಸಿಬಿ ಜರ್ಸಿಯಲ್ಲಿ ರೋಹಿತ್ ಅವರ ಫೋಟೋವನ್ನು ಎಡಿಟ್ ಮಾಡಿ ಎಲ್ಲೆಡೆ ಶೇರ್ ಮಾಡಿಕೊಳ್ತಿದ್ದಾರೆ. ಹಿಟ್ಮ್ಯಾನ್ ಆರ್ಸಿಬಿಗೆ ಬರಲಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಮುಂದಿನ ಮೆಗಾ ಆಕ್ಷನ್ ವಿಚಾರದ ಬಗ್ಗೆ ಜುಲೈ 30ರಂದು ಐಪಿಎಲ್ ತಂಡಗಳ ಮಾಲೀಕರು ಬಿಸಿಸಿಐ ಅಧಿಕಾರಿಗಳನ್ನ ಭೇಟಿ ಮಾಡಿ ರಿಟೈನ್ ರೂಲ್ಸ್ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಕೆಲವು ತಂಡಗಳ ಮಾಲೀಕರು ರಿಟೈನ್ ಆಟಗಾರರ ಸಂಖ್ಯೆ 8ಕ್ಕಿಂತಲೂ ಕೂಡ ಹೆಚ್ಚು ಇರಲಿ ಎಂದ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆದರೆ ಒಬ್ಬ ಆಟಗಾರನನ್ನು ಮಾತ್ರ ಉಳಿಸಿಕೊಳ್ಳಲು ಬಿಸಿಸಿಐ ಅನುಮತಿ ನೀಡಲಿದೆ ಎಂಬ ವಿಚಾರ ಹೊರಬಿದ್ದಿದ್ದು ಫ್ರಾಂಚೈಸಿಗಳ ನಿಲುವು ಏನು ಅನ್ನೋದು ಸದ್ಯದಲ್ಲೇ ಗೊತ್ತಾಗಲಿದೆ. ಯುಜ್ವೇಂದ್ರ ಚಹಲ್ ಅವರ 34ನೇ ಹುಟ್ಟುಹಬ್ಬಕ್ಕೆ ಪತ್ನಿ ಧನಶ್ರೀ ವರ್ಮಾ ಸ್ಪೆಷಲ್ ಆಗಿ ವಿಶ್ ಮಾಡಿದ್ದಾರೆ. ಗ್ರೇಟೆಸ್ಟ್ ಸ್ಪಿನ್ನರ್ ಹಾಗೂ ವಿನ್ನರ್ ಎಂದು ಬರೆಯುವ ಮೂಲಕ ಮಾತನ್ನ ಆರಂಭಿಸಿರುವ ಧನಶ್ರೀ, ನಿಮ್ಮ ಕ್ರಿಕೆಟ್ ಕೌಶಲ್ಯ ಹಾಗೆ ನೀವು ನಿಮ್ಮ ತಂಡ ಗೆಲ್ಲಬೇಕು ಎಂದು ಹೋರಾಡುವ ನಿಮ್ಮ ಛಲ ನಿಜಕ್ಕೂ ಕೂಡ ಅಸಾಧಾರಣವಾದದ್ದು. ಎಂದೆಂದಿಗೂ ನಾನು ನಿಮ್ಮ ದೊಡ್ಡ ಚಿಯರ್ ಲೀಡರ್. ಹ್ಯಾಪಿ ಬರ್ತ್ಡೇ ಎಂದು ಚಹಲ್ಗೆ ಧನಶ್ರೀ ವರ್ಮಾ ಶುಭ ಕೋರಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.